ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಒಂದು ಮಾತು ಹೇಳ, ನಾವೆಲ್ಲ ಒಂದೇ ದೋಣಿಯಲ್ಲಿ ಹೋಗ್ತಾ ಇದ್ದೀವಿ. ನೋಡ್ಲಿಕ್ಕೆ ಎಲ್ಲರ ಜೀವನ ಭಿನ್ನ ಭಿನ್ನವಾಗಿ ಕಾಣಿಸ್ತಾ ಇರ್ಬೋದು, ಆದರೆ ಪ್ರತಿಯೊಬ್ಬರ ಭಾವನೆಗಳು ಎಲ್ಲೋ ಒಂದು ರೀತಿಲಿ ಒಳಗಿನಿಂದ ಒಂದಲ್ಲ ಒಂದು ರೀತಿ ಹೊಂದಿಕೆ ಆಗಿರ್ತವೆ. ಕೆಲವು ಬಾರಿ ನಾವು ಯಾರ ಹತ್ರನೂ ಹೇಳದ ಮಾತುಗಳು, ಕೆಲವೊಂದು ಪರಿಸ್ಥಿತಿಯನ್ನ ಜನರನ್ನ ಎದುರಿಸಲಾಗದೆ ಇಟ್ಕೊಂಡಿರುವ ವಿಚಾರಗಳು ಕೆಲವೊಂದ್ಸರಿ ಇನ್ನೊಬ್ಬರ ಜೀವನದಲ್ಲಿ ನಡೆದಾಗ, ಇಲ್ಲ ಅವ್ರು ಹಂಚ್ಕೊಂಡಾಗ, ಇಲ್ಲ ಅವರ ಮಾತನ್ನ ಕೇಳಿದಾಗ ಅದು ನಮ್ಮ ಪ್ರಶ್ನೆಗೆ ಉತ್ತರವಾಗಿ ಸಿಕ್ಕಿರುತ್ತೆ ಅಲ್ವಾ? ಈ ಸಮಯ ಒಬ್ಬರೇ ಕುಳಿತಿದ್ದೀರೋ, ಇಲ್ಲ ಏನಾದರೂ ಯೋಚನೆ ಮಾಡ್ತಾ ಇದ್ದೀರೋ, ಇಲ್ಲ ಕೆಲಸ ಮಾಡ್ತಾ ಇದ್ದೀರೋ, ಇಲ್ಲ ಒಬ್ಬರೇ ಸ್ವಲ್ಪ ಹೊತ್ತು ಮಲಗಿಬಿಡೋಣ, ದಿನನಿತ್ಯ ಇದೇ ಕೆಲಸ ಅಲ್ವಾ, ಹಾಗಾಗಿ ಆಮೇಲೆ ಇದು ಮಾಡ್ಕೊಳ್ಳೋಣ ಅಂತೇಳಿ ಅನ್ಕೊಂಡಿದ್ದೀರೋ, ಇಂತಹ ಸಮಯಕ್ಕೆ ಸರಿಯಾಗಿ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಉಪಯೋಗ ಆಗ್ಬೋದು. ಹಾಗಾಗಿ ಈ ವಿಡಿಯೋ ನಿಮಗೆ ಈಗ ಸಿಕ್ಕಿರ್ಬೋದು. ಒಂದ್ಸಾರಿ ನೋಡಿ. ಒಂದ್ಸರಿ ನಮಗೆ ತುಂಬ ಮಾತಾಡಬೇಕು, ಮನಸ್ಸಲ್ಲಿರೋದೆಲ್ಲದನ್ನ ಹೇಳ್ಕೊಳ್ಬೇಕು ಅಂತೇಳಿ ಅನ್ಸುತ್ತೆ. ಆದರೆ ನಮ್ಮ ಮಾತನ್ನು ಕೇಳೋರು ಇರಬೇಕಲ್ವಾ? ನಮ್ಮ ಕೆಲವು ತಪ್ಪುಗಳಿಂದ ನಮ್ಮನ್ನು ನಾವು ಯಾವುದೇ ಕಾರಣಕ್ಕೂ ದ್ವೇಷಿಸ್ಕೊಳ್ಬಾರ್ದು. ಆ ತಪ್ಪುಗಳನ್ನು ನಮ್ಮ ಗುರುವಾಗಿಸ್ಕೊಳ್ಬೇಕು. ಜೀವನ ಅಂದಮೇಲೆ ಮನುಷ್ಯರಿಂದ ಕೆಲವು ತಪ್ಪುಗಳಾಗೋದು ಸಹಜ ಅಲ್ವಾ? ದಿನನಿತ್ಯದ ಈ ಬದುಕಿನಲ್ಲಿ ಒಂದು ನಿರಾಸೆ, ಒಂದು ಕೊರಗು, ಒಂದು ಸಿಟ್ಟು, ಒಂದು ಭಯ, ಮುಂದಿನ ಭವಿಷ್ಯದ ಕುರಿತು ಹೀಗೆಲ್ಲ ವಿಚಾರಗಳು ಮೂಡಿದಾಗ ಕೆಲವೊಂದು ಸಾರಿ ಯಾರಿಗಾದರೂ ಏನಾದರೂ ಅಂದ್ಬಿಡ್ತೀವಿ, ಇಲ್ಲ ಅಂದರೆ ಏನಾದರೂ ತಪ್ಪು ಮಾಡಿಬಿಡ್ತೀವಿ, ಏನಾದರೂ ತಪ್ಪಾದ ನಿರ್ಧಾರವನ್ನು ತಗೊಳ್ತೀವಿ. ನಮ್ಮ ಸಿಟ್ಟನ್ನು, ನಮ್ಮ ಭಯವನ್ನು ಮಕ್ಕಳ ಮೇಲೆ ಹಾಕ್ತೀವಿ, ಇಲ್ಲ ಗಂಡನ ಮೇಲೆ ಹಾಕ್ಬೋದು, ಯಾವುದೋ ಒಂದು ಸಂಬಂಧದ ಮೇಲೆ ಹಾಕ್ಬೋದು. ಒಟ್ಟಾರೆಯಾಗಿ ಒಂದು ಪಶ್ಚಾತ್ತಾಪದ ಭಾವ ಎಲ್ಲೋ ಒಂದು ರೀತಿಲಿ ನಮಗೆ ಕಾಡ್ತಾ ಇರುತ್ತೆ. ನಾನು ತಗೊಂಡಿದ್ದ ನಿರ್ಧಾರ ಸರಿ ಇಲ್ಲ, ಯಾವುದೋ ಸಂಬಂಧಕ್ಕೆ ನಾವು ಬೇಡ ಆಗಿರುತ್ತೆ, ಆದರೂ ಕೂಡ ನಾವೇ ಅದರಲ್ಲಿ ಮಿತಿಮೀರಿದ ಒಂದು ವರ್ತನೆಯೊಂದಿಗೆ ನಾವು ಅದರಲ್ಲಿ ಹೋಗಲಿಕ್ಕೆ ಬಯಸ್ತೀವಿ. ಇವೆಲ್ಲವೂ ಮನಸ್ಸಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಪಶ್ಚಾತ್ತಾಪದ ಭಾವವನ್ನು ಮೂಡಿಸ್ತಾ ಇರ್ತವೆ. ಕೆಲವು ಬಾರಿ ಕೆಲವೊಂದು ಸಾರಿ ನಮ್ಮನ್ನು ನಾವೇ ಅಪರಾಧ ಸ್ಥಾನದಲ್ಲಿ ನಿಲ್ಲಿಸ್ಕೊಂಡಿರ್ತೀವಿ. ಈ ತಪ್ಪುಗಳು ಎಂದಿಗೂ ನಮ್ಮ ಶತ್ರು ಅಲ್ಲ, ಅವುಗಳೇ ನಿಜವಾದ ಗುರು. ಜೀವನದ ಪಾಠ ಪುಸ್ತಕಕ್ಕಿಂತ ಹೆಚ್ಚಾಗಿ ಜೀವನದ ಕೆಲವು ತಪ್ಪುಗಳು ನಮಗೆ ಕಲಿಸ್ತಾ ಹೋಗ್ತವೆ. ಒಂದು ಪುಸ್ತಕ ನೀಡದ ತಿಳುವಳಿಕೆ, ಒಂದು ಸಣ್ಣ ತಪ್ಪು ನಮಗೆ ಆ ತಿಳುವಳಿಕೆಯನ್ನು ನೀಡಿರುತ್ತೆ. ಸಹನೆ, ಆತ್ಮವಿಶ್ವಾಸ, ಆತ್ಮಸಮ್ಮಾನ, ಬುದ್ಧಿವಂತಿಕೆ, ಹೇಗಿರಬೇಕು, ಹೇಗೆ ಸಾಗಬೇಕು, ಹೇಗೆ ಎಲ್ಲವನ್ನ ನಿಭಾಯಿಸಬೇಕು, ಸರಳತೆ ನಮ್ಮ ಜೀವನದಲ್ಲಿ ಯಾವೆಲ್ಲ ಒಂದು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ, ಸ್ವಾಭಿಮಾನದಲ್ಲಿ ಬದುಕೋ ಹಾಗೆ ಮಾಡಿಕೊಡುತ್ತೆ. ಎಲ್ಲ ರೀತಿಲೂ ಒಟ್ಟಾರೆಯಾಗಿ ನನ್ನ ಜೀವನದಲ್ಲಿ ನಾನು ಆಳವಾದ ಪಾಠ ಕಲಿತದ್ದೇ ನನ್ನ ತಪ್ಪುಗಳಿಂದ. ಆ ತಪ್ಪುಗಳಿಂದನೇ ನಾನಿವತ್ತು ಆಧ್ಯಾತ್ಮಿಕತೆಯಲ್ಲಿ ಇರೋದು, ಹಾಗೆ ನನ್ನ ಗುರುವಿನ ಶರಣದಲ್ಲಿರೋದು. ಬಾಬಾ ನನ್ನ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ಕೆಲವೊಂದು ಸಾರಿ ನನ್ನಿಂದಾದ ತಪ್ಪುಗಳಾಗಿರ್ಬೋದು, ನೋವಾಗಿರ್ಬೋದು, ನಿಂದನೆ ಆಗಿರ್ಬೋದು, ಅನುಭವಿಸಿದ ಅವಮಾನ ಆಗಿರ್ಬೋದು, ಇವೆಲ್ಲವೂ ಒಂದಲ್ಲ ಒಂದು ರೀತಿಲಿ ನಾನಿವತ್ತು ಗುರುವಿನ ಶರಣದಲ್ಲಿದ್ದು ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಳೋಕ್ಕೆ, ಸರಳವಾದರೂ ಆರೋಗ್ಯವಾಗಿ ನೆಮ್ಮದಿಯಾದ ಜೀವನವನ್ನು ಕಂಡುಕೊಳ್ಳೋಕ್ಕೆ ಸಾಧ್ಯ ಮಾಡಿಕೊಟ್ಟಿರೋದು. ಅಲ್ಲಿಗೆ ನನ್ನ ಜೀವನದಲ್ಲಿ ನನ್ನ ತಪ್ಪುಗಳು ನನಗೆ ತುಂಬಾ ಕಲಿಸೋಗಿದ್ದಾವೆ. ಆ ತಪ್ಪುಗಳಿಂದಲೇ ಜನರು ಮಾಡಿದ ಅವಮಾನ, ನಿಂದನೆ, ಹಿಂಸೆ ಇವೆಲ್ಲದರಿಂದ ಪಾಠ ಕಲಿತ ಮೇಲೆ ನಾನು ನನ್ನನ್ನು ಸರಿಪಡಿಸ್ಕೊಂಡು ನಾನು ಯಾವ ದಾರಿಯಲ್ಲಿ ಸಾಗಬೇಕು ಅನ್ನುವ ಗುರಿಯನ್ನು ಹೊಂದಿ ಅದರ ಕಡೆ ಲಕ್ಷ್ಯವನ್ನು ಕೊಟ್ಟು ನಾನೀಗ ಮುಂದೆ ಸಾಗ್ತಾ ಇದ್ದೀನಿ. ಆ ಹಿಂದೆ ಮಾಡಿದ ತಪ್ಪಾಗಿರ್ಬೋದು, ಆ ನೋವು, ಆ ನಿಂದನೆ, ಜನರಾಡಿದ ಆ ಚುಚ್ಚು ಮಾತು, ಅವೆಲ್ಲವಕ್ಕೂ ಒಂದು ಕ್ಷಮೆ ಕೊಟ್ಟು ನನ್ನ ಮನಸ್ಸಿಂದ ಅವೆಲ್ಲವನ್ನ ಹೊರಗೆ ಹಾಕಿ ನಾನೀಗ ಹೊಸ ಜೀವನದ ಅಧ್ಯಾಯವನ್ನು ಶುರು ಮಾಡಿ ತುಂಬ ಮುಂದೆ ಬಂದಿದ್ದೀನಿ. ಹಿಂತಿರುಗಿ ನೋಡಲಿಕ್ಕೂ ನನಗೀಗ ಟೈಮ್ ಇಲ್ಲ, ಮುಂದೆ ಹೋಗ್ತಾನೇ ಇದ್ದೀನಿ. ನನ್ನ ಗುರು, ನಾನು ನಂಬಿದ ಬಾಬಾ, ಒಂದು ನನ್ನ ಆಧ್ಯಾತ್ಮಿಕ ಪಯಣ, ನನ್ನ ಜೀವನದ ಕೆಲವು ಪಾಠಗಳು ನನ್ನನ್ನು ತುಂಬ ಮುಂದೆ ತಗೊಂಡು ಬಂದಿದ್ದಾವೆ. ನಾನು ಹಿಂತಿರುಗಿ ನೋಡಿದರೆ ಕೆಲವೊಂದು ಸಾರಿ ಅವು ಎಲ್ಲವೂ ನನಗೆ ಯಾವೆಲ್ಲ ರೀತಿಯಲ್ಲಿ ಪಾಠ ಕಲಿಸಿದ್ವಲ್ವಾ, ಆ ಜನರು ಅಲ್ಲೇ ಇದ್ದಾರೆ, ಆದರೆ ನಾನು ಮಾತ್ರ ಬಹಳ ಮುಂದೆ ಬಂದುಬಿಟ್ಟಿದ್ದೀನಿ ಅಂತ ಹೇಳಿ ಅನಿಸುತ್ತೆ. ಎಲ್ಲೋ ಒಂದು ರೀತಿಯಲ್ಲಿ ಆ ತಪ್ಪುಗಳು ನನ್ನ ಜೀವನದಲ್ಲಿ ಆ ಸಮಯದಲ್ಲಿ ನನಗೆ ಒಂದು ರೀತಿಯ ಗೊಂದಲ, ಆತ್ಮವಿಶ್ವಾಸ ಕುಗ್ಸೋದಾಗಿರ್ಬೋದು, ಸತ್ತು ಹೋಗ್ಬಿಡೋಣ ಅಂತೇಳಿ ಅನ್ಸೋದಾಗಿರ್ಬೋದು, ಇಲ್ಲ ಇನ್ನು ಯಾವುದ್ಯಾವುದೋ ರೀತಿಯಲ್ಲಿ ನನಗೆ ಮಾನಸಿಕ ನೋವನ್ನು ಕೊಟ್ಟವು. ಆದರೂ ಆ ಸಮಯದಲ್ಲಿ ಯಾವ ಜನ್ಮದ ಪುಣ್ಯದ ಫಲವೋ ಏನೋ ಅನ್ನೋ ಹಾಗೆ ನಾನು ಆರಿಸ್ಕೊಂಡಿದ್ದು ಆಧ್ಯಾತ್ಮಿಕ ಪಯಣ. ಅಂದರೆ ನಾನು ಆರಿಸ್ಕೊಂಡಿದ್ದು ಗುರುವನ್ನು, ದೇವರನ್ನು. ಅಂದರೆ ಇಲ್ಲಿ ಕಷ್ಟ, ದುಃಖ, ಸಮಸ್ಯೆಗಳಿದಾವೆ. ಹಿಂದಿನ ಜನ್ಮದಲ್ಲಾಗಿರ್ಬೋದು, ಹಿಂದೆ ಆಗಿರ್ಬೋದು, ಏನು ಮಾಡಿದೀವೋ ನಮ್ಗೆ ಗೊತ್ತಿಲ್ಲ, ಒಟ್ಟು ಏನೋ ತಪ್ಪೇ ಮಾಡಿದೀವಿ. ಅದಕ್ಕೋಸ್ಕರನೇ ಈಗ ಈ ಸಮಯದಲ್ಲಿ ನಮಗೆ ನೋವು, ದುಃಖ, ಹಿಂಸೆ ಒಂದಲ್ಲ ಒಂದು ರೀತಿಯಲ್ಲಿ ಕರ್ಮದ ರೂಪದಲ್ಲಿ ಸಿಕ್ಕಿದೆ. ಅವುಗಳನ್ನು ಕಳ್ಕೊಳ್ಳೋಕ್ಕೆ ದಾರಿ ಅಂದರೆ ಅದು ಒಂದೇ, ಭಗವಂತನ ಶರಣದಲ್ಲಿ, ಗುರುವಿನ ಶರಣದಲ್ಲಿ ಹೋಗೋದು. ಈ ವಾಸ್ತವ ಸತ್ಯವನ್ನು ನಾನು ಅರ್ಥ ಮಾಡಿಕೊಂಡು ಯಾವಾಗ ನಾನು ಬಾಬಾರವರನ್ನು ದೃಢವಾಗಿ ನಂಬಿ ಅವರ ಶರಣದಲ್ಲಿ ಹೋದ್ನೋ, ನನ್ನ ಜೀವನದಲ್ಲಿ ನಾನು ಮತ್ತೆ ಕಷ್ಟಗಳು ಬರ್ತವೆ, ಏರಿಳಿತಗಳು, ಕಷ್ಟ, ದುಃಖ, ಸಮಸ್ಯೆಗಳು ಎದುರಾಗ್ತವೆ. ಆದರೆ ಅವುಗಳನ್ನು ಎದುರಿಸುವ ಸಾಮರ್ಥ್ಯ
ಸಾಮರ್ಥ್ಯ, ಸಕ್ಷಮತೆ, ಬುದ್ಧಿವಂತಿಕೆ ಎಲ್ಲವೂ ಒಂದು ಸಮಯಕ್ಕೆ ಸರಿಯಾಗಿ ನನ್ನಲ್ಲಿ ಆತ್ಮವಿಶ್ವಾಸದ ಮೂಲಕ ಸಿಗ್ತಾ ಇದೆ ಅಂದರೆ ನನ್ನೊಳಗಿರುವ ಅರಿವಿನ ಗುರುವು ಎಲ್ಲೋ ಒಂದು ರೀತಿಯಲ್ಲಿ ನನಗೆ ಸಹಾಯ ಮಾಡ್ತಾ ಇದ್ದಾರೆ ಅನ್ನುವ ನಂಬಿಕೆ. ಹಿಂದೆ ಹಾಗಲ್ಲ, ದುರ್ಬಲತೆಗೆ ಜಾರಿ ಅಳೋದು, ಕುಗ್ಗೋದು, ಚೀರಾಡೋದು, ಜಗಳ ಮಾಡೋದು ಈ ರೀತಿ ಎಲ್ಲ ಮಾಡ್ತಿದ್ದೆ. ಆದರೆ ಈಗ ಹಾಗಲ್ಲ. ಯಾವೆಲ್ಲ ಜನರಾಗಿರ್ಬೋದು, ಸಂಬಂಧಗಳಾಗಿರ್ಬೋದು ನನ್ನನ್ನು ಆಡ್ಕೊಂಡು ನಕ್ಕಿದ್ರು, ಇಷ್ಟೇ ಇವ್ರ ಜೀವನ ಅಂತೇಳಿ ಅವರೇ ತೀರ್ಮಾನ ಮಾಡಿಬಿಟ್ಟಿದ್ರು. ನಮ್ಮ ಜೀವನದ ಬಗ್ಗೆ ಅವರು ಜಡ್ಜ್ ಮಾಡಿಬಿಟ್ಟಿದ್ರು ಆಗಲೇ. ಅಂಥ ಒಂದು ಪರಿಸ್ಥಿತಿಯನ್ನು ನಾನೀಗ ಬದಲಾಯಿಸ್ಕೊಂಡಿದ್ದೀನಿ. ನಮಗಿಂತ ದೊಡ್ಡ ಮನೆಯಲ್ಲೇ ಇರ್ಬೋದು, ನಮಗಿಂತ ಹೆಚ್ಚು ಬಂಗಾರನೇ ಹಾಕ್ಕೊಳ್ಬೋದು, ತುಂಬ ಒಳ್ಳೊಳ್ಳೆ ಸೀರೆನೇ ಉಟ್ಕೊಳ್ಬೋದು. ಹಿಂದೆ ಅವೆಲ್ಲ ಬೇಕು ಅಂತೇಳಿ ನನಗೆ ಅನ್ನಿಸ್ತಿತ್ತು. ಎಲ್ಲೋ ಒಂದು ರೀತಿಯಲ್ಲಿ ನನ್ನ ಜೀವನದ ಬಗ್ಗೆ ನನಗೆ ಜಿಗುಪ್ಸೆ ಮೂಡಿದ್ದಿಲ್ಲ ಅಂತಲ್ಲ, ಆದರೆ ನನಗೀಗ ಅದ್ರ ಬಗ್ಗೆ ಯಾವುದೇ ರೀತಿ ಒಂದು ಆಸೆ ಆಕಾಂಕ್ಷೆಗಳಿಲ್ಲ. ನನ್ನ ಹತ್ರ ಏನಿದೆಯೋ ಅದೇ ನನಗೆ ತುಂಬ ಚೆನ್ನಾಗಿದೆ. ನಾನು ಯಾವ ಸೀರೆ ಉಟ್ಕೊಳ್ತೀನೋ ಅದರಲ್ಲೇ ನಾನು ತುಂಬ ಚೆನ್ನಾಗಿ ಕಾಣಿಸ್ತೀನಿ. ನನ್ನ ಹತ್ರ ಎಷ್ಟು ಒಡವೆ ಇದೆಯೋ ಅದೇ ನನಗೆ ತೃಪ್ತಿ ಕೊಟ್ಟಿದೆ. ಆ ರೀತಿ ನಾನು ಸರಳತೆಯಲ್ಲಿ ಈಗ ಹೋಗ್ತಾ ಇದ್ದೀನಿ. ಅದರಿಂದ ನಾನು ನನ್ನ ಮಕ್ಕಳನ್ನ ಒಂದು ಒಳ್ಳೆಯ ಸ್ಕೂಲಲ್ಲಿ ಓದಿಸೋದಾಗಿರ್ಬೋದು, ನಮ್ಮ ಜೀವನನೇ ಒಂದು ಉದಾಹರಣೆಯಾಗಿ ತೋರಿಸಿರ್ಬೋದು. ಸಂಘರ್ಷಗಳು, ಕಷ್ಟಗಳು, ದುಃಖಗಳು ಬಂದೇ ಬರ್ತವೆ. ನಮ್ಮನ್ನು ಆಡ್ಕೊಂಡು ನಿಂದಿಸಿ ತುಳಿಯೋ ಜನರೇ ನಮಗೆ ಗುರುಗಳು. ಮಕ್ಕಳಿಗೆ ಅದನ್ನೇ ಹೇಳ್ತಾ ಇರೋದು, ಯಾವುದೇ ಕಾರಣಕ್ಕೂ ಜೀವನದಲ್ಲಿ ಎಂಥದ್ದೇ ಪರಿಸ್ಥಿತಿಗಳು ಬಂದರೂ ಕೂಡ ಬರ್ತವೆ, ಕರ್ಮಕ್ಕನುಸಾರವಾಗಿ ಬಂದೇ ಬರ್ತವೆ. ಆದರೆ ಕುಗ್ಬೇಡಿ. ಆತ್ಮವಿಶ್ವಾಸದಿಂದ ಜೀವನದಲ್ಲಿ ನೀವು ಮುಂದೆ ಹೋಗಲೇಬೇಕು. ಒಂದಲ್ಲ ಒಂದು ರೀತಿಲಿ ನಿಮ್ಮ ಉದ್ದೇಶ, ಪ್ರಯತ್ನ ಪ್ರಾಮಾಣಿಕವಾಗಿದ್ದರೆ, ಉದ್ದೇಶ ಒಳ್ಳೆಯದಾಗಿದ್ದರೆ ಖಂಡಿತ ಆ ಭಗವಂತ ಒಂದಲ್ಲ ಒಂದು ರೀತಿಲಿ ಸಹಾಯ ಮಾಡೇ ಮಾಡ್ತಾರೆ ಅನ್ನೋ ರೀತಿಲಿ ಈಗಿಂದನೇ ನಮ್ಮ ಮಕ್ಕಳಿಗೆ ನಾವು ಆತ್ಮವಿಶ್ವಾಸವನ್ನು ತುಂಬಿಸಿ ಬೆಳೆಸಬೇಕು. ನಮ್ಮ ಮಕ್ಕಳಿಗೆ ನಾವು ಏನು ಮಾಡಿಡ್ತೀವಿ ಅಂತೇಳಿ ಕನಸು ಕಾಣೋದಕ್ಕಿಂತ ಅವರಿಗೊಂದು ಒಳ್ಳೆಯ ಸಂಸ್ಕಾರ, ರೀತಿ, ನೀತಿ, ನಡವಳಿಕೆಯನ್ನು ಕೊಟ್ಟು ಬೆಳೆಸಿದ್ರೆ ಖಂಡಿತ ಅದರ ಮೂಲಕ ಅವರು ಒಂದು ಉತ್ತಮವಾದ ದಡವನ್ನು ಸೇರಿಕೊಳ್ತಾರೆ ಅಲ್ವಾ. ಆಸ್ತಿ ಮನೆ ಮಾಡಿದ ತಕ್ಷಣ ಅದನ್ನು ಉಳಿಸ್ಕೊಳ್ತಾರೆ ಅನ್ನೋದಕ್ಕೆ ಏನು ಗ್ಯಾರಂಟಿ ಅಲ್ವಾ. ಅದೇ ನಾವು ಒಂದು ರೀತಿ, ನೀತಿ, ಸಂಸ್ಕಾರಗಳು ಕೊಟ್ಟರೆ ಅವರಲ್ಲಿ ಯಾವಾಗಲೂ ಅವು ಇರ್ತವೆ. ಅವುಗಳ ಮೂಲಕ ಅವರು ಉತ್ತಮವಾದ ದಡವನ್ನು ಕಂಡ್ಕೊಳ್ತಾರೆ ಸ್ನೇಹಿತರೆ. ನಮ್ಮ ತಂದೆ ತಾಯಿನೇ ನಮಗೆ ಪ್ರೇರಣೆ ಅಲ್ವಾ. ನಮ್ಮಪ್ಪ ಯಾವ ರೀತಿ ಕೆಲಸ ಮಾಡ್ತಿದ್ರು, ನಮ್ಮಮ್ಮ ಮನೆ ಕೆಲಸ ಮಾಡಿಕೊಂಡು ಗದ್ದೆಗೂ ಹೋಗಿ ಕೆಲಸ ಮಾಡಿ ಮತ್ತೆ ಸಂಜೆ ಬಂದು ಮನೆ ಕೆಲಸ ಮಾಡಿ ಮತ್ತೆ ಬೆಳಗ್ಗೆ 5 ಗಂಟೆಗೆ ಎದ್ದು ಯಾವೆಲ್ಲ ರೀತಿಲಿ ಸಂಸಾರವನ್ನು ನಿಭಾಯಿಸ್ತಿದ್ರು. ಆ ಬುದ್ಧಿವಂತಿಕೆ ನಮ್ಗೆ ಈಗ ಇರಲೇಬೇಕಲ್ವಾ. ಯಾಕಂದರೆ ಅವ್ರನ್ನ ನೋಡಿ ನಾವು ಬೆಳೆದಿದ್ದೀವಲ್ವಾ. ಅದು ಬಿಟ್ಟು ಆ ರೀತಿ ಯೋಚನೆ ಮಾಡೋದು ಬಿಟ್ಟು ಈಗ ನಮ್ಮನ್ನೇ ನಾವೆಲ್ಲೋ ಒಂದು ರೀತಿಲಿ ದುರ್ಬಲತೆಗೆ ಜಾರಿಸ್ಕೊಂಡು ಬಿಟ್ಟಿದ್ದೀವಿ. ನನ್ನಿಂದ ಆಗೋದಿಲ್ಲ, ಇಷ್ಟು ಕೆಲಸನ ನನ್ನಿಂದ ಆಗೋದಿಲ್ಲ ಅನ್ನೋದಾಗಿರ್ಬೋದು, ಹೊರಗಡೆನೂ ಕೆಲಸ ಮಾಡಿ ಮನೇಲೂ ಕೆಲಸ ಮಾಡಬೇಕಾ ಅನ್ನೋದಾಗಿರ್ಬೋದು. ಆ ರೀತಿ ಆತ್ಮವಿಶ್ವಾಸ ಕುಗ್ಗಿಸಿಕೊಳ್ಳುವಂಥ ಕೆಲಸ ನಾವು ಮಾಡಲೇಬಾರ್ದು. ನಮ್ಮನ್ನು ಯಾವಾಗಲೂ ನಾವು ಬ್ಯುಸಿ ಇಟ್ಕೊಳ್ಬೇಕು. ಆಗಲೇ ನಾವು ಬೇರೆಯವರ ಒಂದು ಅನುಕರಣೆ ಮಾಡೋದಾಗಿರ್ಬೋದು, ಅವ್ರ ಮಾತಿನ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಾಗಿರ್ಬೋದು ಮಾಡೋದಿಲ್ಲ. ನಮ್ಮನ್ನು ಯಾವಾಗಲೂ ಬ್ಯುಸಿಯಾಗಿ ಇಟ್ಕೊಂಡ್ರೆ ನಮ್ಮ ದೇಹ ಕೂಡ ಲವಲವಿಕೆಯಿಂದ ಇರುತ್ತೆ. ಅದರೊಳಗಿರುವ ಹೃದಯ, ನರ, ನಾಡಿ, ಕರುಳುಗಳು ಕರೆಕ್ಟಾಗಿ ಕಾರ್ಯನಿರ್ವಹಿಸ್ತವೆ. ಎಲ್ಲಿ ಕೆಲಸ ಇರೋದಿಲ್ಲ ಆ ಮಿಷನ್ ಹಾಳಾಗತ್ತೆ ತಾನೇ ಅಲ್ವಾ, ತುಕ್ಕು ಹಿಡಿಯುತ್ತೆ ತಾನೇ. ಈಗ ನಮ್ಮ ಮನೆಯಲ್ಲಿ ಒಂದು ಹೊಲಿಗೆ ಮಿಷನ್ ಇದೆ, ನಾವು ಅದನ್ನು ಉಪಯೋಗಿಸ್ದೆ ಹಾಗೆ ವರ್ಷ ಪೂರ್ತಿ ಹಾಗೆ ಇಟ್ಟಿದ್ದೀವಿ ಒಂದು ಕಡೆ ಅಂದರೆ ಅದನ್ನು ಉಪಯೋಗಿಸಕ್ಕೆ ಬರುತ್ತಾ? ಅದೆಲ್ಲೋ ಒಂದು ಕಡೆ ಸ್ಟ್ರಕ್ ಆಗಿರುತ್ತೆ ಆ ಮಿಷನ್ನು. ಆವಾಗ ನಾವು ಅದನ್ನು ಮತ್ತೆ ಸರಿ ಇದೆಯಾ ಅಂತ ಹೇಳಿ ನೋಡಿ ಮಾಡಿ ನಂತರ ಹೊಲಿಯೋಕ್ಕೆ ಶುರು ಮಾಡಬೇಕು. ಅದೇ ರೀತಿ ನಾವು ಕೆಲಸ ಇಲ್ಲದೆ ಕೂತ್ಕೊಂಡು ಬಿಟ್ವಿ ಅಂದರೆ ಇದೇ ರೀತಿ ಮಂಡಿ ನೋವು, ಕೈಕಾಲು ನೋವು, ತಲೆನೋವು, ಹಾಗೆ ಇಲ್ಲ ಅಂದರೆ ಇಲ್ಲ ಸಲ್ಲದವರ ಮಾತನ್ನು ಯೋಚನೆ ಮಾಡೋದು, ತಲೆ ಕೆಡಿಸ್ಕೊಳ್ಳೋದು, ಇಲ್ಲ ನಾವೇ ಇನ್ನೊಬ್ಬರ ಬಗ್ಗೆ ಮಾತಾಡೋದು, ಈ ರೀತಿ ಎಲ್ಲ ಹುಟ್ಕೊಳ್ಳುತ್ತೆ. ಅದೇ ನಮ್ಮನ್ನು ನಾವು ಕೆಲಸದಲ್ಲಿ ಬ್ಯುಸಿಯಾಗಿಟ್ಕೊಂಡ್ರೆ ಮನೆಗೆ ಬೇಕಾಗಿರೋ ವಸ್ತುಗಳನ್ನು ಸಮಯಕ್ಕೆ ಸರಿಯಾಗಿ ತರೋದು, ಒಣಗಿಸ್ಕೊಳ್ಳೋದು, ಮಾಡೋದು ಈ ರೀತಿ ಮಾಡಬೇಕು. ಯಾಕಂದರೆ ಈಗ ಎಲ್ಲ ರೆಡಿಯಾಗಿ ಸಿಗುತ್ತೆ, ಇಲ್ಲ ಅಂತಲ್ಲ, ಆರಾಮಾಗಿ ಮಾಡ್ಕೊಳ್ಬೋದು. ಆದರೆ ನಾವೇ ಆ ಕೆಲಸವನ್ನು ಮಾಡೋದ್ರಿಂದ ನಮಗೆ ಅದರ ಬಗ್ಗೆ ಅನುಭವ ಹೆಚ್ಚಾಗುತ್ತೆ. ನಮ್ಮನ್ನು ನೋಡಿ ನಮ್ಮ ಮಕ್ಕಳು ಬೆಳೀತಾರೆ, ಅವರಿಗೆ ಆ ವಿಚಾರಗಳ ಬಗ್ಗೆ ತಿಳಿಯುತ್ತೆ. ಹಾಗೆ ಅವರು ಕೂಡ ಅದನ್ನು ನೆನಪಿಟ್ಕೊಂಡು ಮುಂದೆ ಹೋಗ್ತಾರೆ. ಒಟ್ಟಾರೆಯಾಗಿ ಈಗ ಬ್ಯುಸಿ ಒಂದು ಲೈಫಲ್ಲಿ ನಮಗೆ ಇದು ಅಗತ್ಯ ಇಲ್ಲ ಅಂತಲ್ಲ, ತರಿಸ್ಕೊಳ್ಬೇಕು ಕೆಲಸಕ್ಕೆ ಹೋಗೋರು. ಆದರೆ ತುಂಬ ಡಿಪೆಂಡ್ ಆಗಬಾರ್ದು. ಕೆಲವೊಂದು ಸಾರಿ ಅದಿಲ್ಲ ಅಂದರೂ ಕೂಡ ನಾವು ಮನೇಲೆ ಬೇಗ ಪಟ ಇರೋದ್ರಲ್ಲೇ ಅಡುಗೆ ಮಾಡ್ಕೊಂಡು ಊಟ ಮಾಡೋ ಹಾಗಿರಬೇಕು. ಅದು ಬಿಟ್ಟು ಇಬ್ಬರೂ ದುಡಿತೀವಿ, ಹೋಟೆಲಲ್ಲಿ ಊಟ ಮಾಡೋಣ ಅನ್ನೋ ರೀತಿಲಿ ನಾವು ವಾರದಲ್ಲಿ 4 ಸಾರಿ ಅದನ್ನೇ ಅಭ್ಯಾಸ ಮಾಡ್ಕೊಂಡ್ವಿ ಅಂದರೆ ನಮ್ಮ ಮಕ್ಕಳು ಅದನ್ನು ನೋಡಿ ಬೆಳೀತಾ ಇರ್ತಾರೆ. ಮುಂದೆ ಅವರು ಅದನ್ನು ಅನುಕರಣೆ ಮಾಡ್ತಾರೆ. ಈಗ ನೋಡಿ ನಮ್ಮ ಮನೆಯಲ್ಲಿ ಏನು ಇರಲಿ ಬಿಡಲಿ, ನಮ್ಮಮ್ಮ ಹಿಂದೆ ತರಕಾರಿ ಇಲ್ಲ ಅಂದರೆ ಒಂದು ಶೇಂಗಾ ಇದ್ದರೆ ಅದನ್ನು ಹುರಿದು ತೊಂಬಲಿ ಮಾಡಿಬಿಡೋರು. ಈಗ ನಾವು ಅದನ್ನೇ ಮಾಡ್ತಾಯಿದ್ವಿ. ಫ್ರೆಶ್ಶಾಗಿ ಒಂದು ಹೊತ್ತು ಆರಾಮಾಗಿ ಊಟ ಮಾಡ್ತೀವಿ ಅಲ್ವಾ. ಹೋಟ್ಲಲ್ಲೇನು ನಮ್ಗೆ ಬೇಕಾದಾಗ ಅಡುಗೆ ಮಾಡಿರ್ತಾರಾ? ಯಾವ ಟೇಸ್ಟಿಂಗ್ ಪೌಡ್ರ್ ಹಾಕಿರ್ತಾರೋ, ಯಾವ ರೀತಿ ಕಲರ್ ಬಳಸಿರ್ತಾರೋ, ಯಾವ ಎಣ್ಣೆ ಹಾಕಿರ್ತಾರೋ ನಾವೇನು ನೋಡೋದಿಲ್ಲ. ಒಟ್ಟು ದುಡ್ಡು ಕೊಟ್ಟು ಊಟ ಮಾಡಿ ಬರ್ತೀವಿ. ಆದರೆ ನಾವೇ ಮಾಡ್ಕೊಂಡು ಊಟ ಮಾಡೋದ್ರಲ್ಲಿ ತೃಪ್ತಿನೂ ಇರುತ್ತೆ, ಹಾಗೆ ನಾವೇ ಮಾಡಿದ್ವಿ ಅನ್ನೋ ಒಂದು ಪ್ರೌಡ್ ಕೂಡ ಇರುತ್ತೆ. ಹಾಗೆ ಎಲ್ಲೋ ಒಂದು ರೀತಿಯಲ್ಲಿ ಅದು ಆರೋಗ್ಯ ಭರಿತವಾಗಿರುತ್ತೆ ಅಲ್ವಾ. ಅದೇ ಹೋಗ್ಬರೋ ಸಮಯದಲ್ಲಿ ನಾವು ಅಡುಗೆನೇ ಮಾಡ್ಕೊಂಡು ಬಿಡ್ಬೋದು. ಒಬ್ರಿಗೊಬ್ರು ಹೊಂದಾಣಿಕೆ ಮಾಡಿಕೊಂಡ್ರೆ ಇಬ್ಬರು ದುಡಿತಾ ಇದ್ರು ಕೂಡ ಯಾವಾಗಲಾದರೂ ತಿಂಗಳಿಗೋ 6 ತಿಂಗಳಿಗೋ 3 ತಿಂಗಳಿಗೋ ಒಂದು ಸಾರಿ ಹೊರಗಡೆ ವಿಸಿಟ್ ಮಾಡಿ, ಬೇಡ ಅಂತಲ್ಲ, ಊಟಕ್ಕೆಲ್ಲ ಹೋಗಿ
ಆದರೆ ಅದೇ ಅಭ್ಯಾಸ ಆಗಬಾರ್ದು. ಅದು ಎಲ್ಲೋ ಒಂದು ರೀತಿಯಲ್ಲಿ ನಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತೆ, ಸಂಬಂಧಗಳಲ್ಲೂ ಕೂಡ ಕೆಲವೊಂದು ಸಾರಿ ಒಂದು ಬಿರುಕನ್ನು ಮೂಡಿಸುತ್ತೆ. ಹಾಗೆ ನಮ್ಮ ಮಕ್ಕಳು ಕೂಡ ಅದನ್ನು ಅನುಕರಣೆ ಮಾಡಿ ಬೆಳೀತಾರೆ. ನಮ್ಮ ಅಪ್ಪ ಅಮ್ಮನ ಹತ್ರ ದುಡ್ಡಿದೆ ಬಿಡು, ಮನೇಲಿ ಅಡುಗೆ ಮಾಡದಿದ್ರೆ ನಾವು ಹೊರಗೆ ಹೋಗಿ ಊಟ ಮಾಡೋಣ ಅನ್ನೋ ರೀತಿಲಿ ಆಗ್ಬಿಡ್ತಾರೆ. ನಾವು ಕಷ್ಟ, ದುಃಖ, ಸಮಸ್ಯೆ, ನಮ್ಮ ಸಂಘರ್ಷ, ಹೋರಾಟ ಎಲ್ಲವನ್ನ ತೋರಿಸಿನೇ ಮಕ್ಕಳನ್ನ ಬೆಳೆಸಬೇಕು. ನಮ್ಮ ಎದುರಿಗೆ ಇರ್ತಾರಲ್ಲ ಅವ್ರು ನೋಡಬೇಕು, ನಾವು ಅಳೋದನ್ನು ನೋಡಬೇಕು, ನಗೋದನ್ನು ನೋಡಬೇಕು, ಕಷ್ಟಗಳನ್ನು ನಿಭಾಯಿಸೋದನ್ನು ನೋಡಬೇಕು, ಹಾಗೆ ಪರಿಸ್ಥಿತಿ ಹೊಂದಾಣಿಕೆ ಮಾಡಿಕೊಂಡು ಇರೋದ್ರಲ್ಲಿ ಅಡುಗೆ ಮಾಡೋದನ್ನು ನೋಡಬೇಕು, ಹೀಗೆ ಎಲ್ಲರೂ ಹಂಚ್ಕೊಂಡು ತಿನ್ನೋದನ್ನು ನೋಡಬೇಕು. ಈ ರೀತಿ ಇದ್ದಾಗ ಮಕ್ಕಳಲ್ಲಿ ಒಂದು ಪರಿಸ್ಥಿತಿಯನ್ನು ಯಾವ ರೀತಿ ನಿಭಾಯಿಸಬೇಕು, ಹಣ ಇಲ್ದಾಗ ಯಾವ ರೀತಿ ಇರಬೇಕು, ಹಣ ಇದ್ದಾಗ ಯಾವ ರೀತಿ ಇರಬೇಕು, ಸಂಬಂಧ ಅಂದರೆ ಒಂದು ಪ್ರೀತಿ, ಪ್ರೇಮ, ಕೂತ್ಕೊಂಡು ಮಾತಾಡೋದು, ಜೊತೆಗೆ ಊಟ ಮಾಡೋದು, ಈ ರೀತಿಯಾಗಿರಬೇಕು, ಅದೇ ಚಂದ ಅಂತೇಳಿ ಅವ್ರಿಗೆ ಅನಿಸುತ್ತೆ, ಮನವರಿಕೆ ಉಂಟಾಗತ್ತೆ. ಆಗ ಅವರು ನಮಗೆ ವಯಸ್ಸಾದಾಗ ನಾವು ಕೊಟ್ಟ ಎಲ್ಲ ಪಾಠಗಳನ್ನು, ಜೀವನದ ಪಾಠಗಳನ್ನು ನೆನಪು ಮಾಡ್ಕೊಳ್ತಾರೆ, ಅದೇ ರೀತಿ ಇರ್ತಾರೆ. ಆವಾಗಲೇ ಒಂದು ಅನುಬಂಧ, ಒಂದು ಮಾನವೀಯತೆ, ಮನುಷ್ಯತ್ವದ ಮೌಲ್ಯಗಳು ಹೆಚ್ಚಾಗೋದು. ಆದರೆ ಈಗ ನಾವು ಪಟ್ಟ ಕಷ್ಟ ನಮ್ಮ ಮಕ್ಕಳು ಪಡಬಾರ್ದು ಅನ್ನೋ ತಂದೆ ತಾಯಿಯೇ ಹೆಚ್ಚು, ಇಲ್ಲ ಅಂತಲ್ಲ, ಅದು ಸರಿ, ನಾನು ಕೂಡ ಅದನ್ನು ಬಯಸ್ತೀನಿ. ಹಾಗಂತ ಅವ್ರಿಗೆ ಕಷ್ಟಗಳನ್ನೇ ತೋರಿಸ್ದೆ ಬೆಳೆಸೋದು ತಪ್ಪಾಗತ್ತೆ. ಬಿದ್ದರೆ ಎದ್ದಿಲ್ಲೋ ಶಕ್ತಿ ಅವರಿಗೆ ಬರಬೇಕು. ಅವ್ರು ಬಿದ್ದ ತಕ್ಷಣ ನಾವೇ ಎಬ್ಸೋದಲ್ಲ ಅಲ್ವಾ? ಅವರು ಎಡುವಾಗ ಸರಿಯಾಗಿ ನಡಿ ಅಂತೇಳಿ ತಿದ್ದಿ ಬುದ್ಧಿ ಹೇಳಬೇಕು ಜೊತೆಗಿದ್ದು. ಒಂದೊಂದು ಸರಿ ಕಸ ಗುಡಿಸೋದು, ಒಂದೊಂದು ಬಟ್ಟೆ ತೊಳೆಯೋದು, ಒಂದೊಂದು ಪಾತ್ರೆ ತೊಳೆಯೋದು, ವಾರದಲ್ಲಿ ಒಮ್ಮೆ ಅವರ ಕೈಯಲ್ಲಿ ಪೂಜೆ ಮಾಡಿಸೋದು, ಈ ಎಲ್ಲ ಕೆಲಸಗಳನ್ನು ನಾವು ಮಾಡಿಸ್ಬೇಕು. ಹಾಗೆ ತಪ್ಪುಗಳನ್ನು ಮಾಡ್ತಾ ಇದ್ದಾಗ ಇದು ತಪ್ಪು ಅಂತ ಹೇಳಬೇಕು. ನಮ್ಮ ಮಕ್ಕಳೇ ಆಗಿರಲಿ, ಬೇರೆಯವ್ರ ಮಕ್ಕಳದ್ದು ತಪ್ಪಿಲ್ಲದೆ ಇದ್ದರೆ, ನಮ್ಮ ಮಕ್ಕಳು ತಪ್ಪು ಮಾಡಿದ್ದಾರೆ ಅಂದರೆ ನಮ್ಮ ಮಕ್ಕಳದ್ದೇ ತಪ್ಪು ಅಂತೇಳಿ ನಾವು ಒಪ್ಕೊಳ್ಬೇಕು. ಸತ್ಯದ ಅರಿವನ್ನು ಮಾಡಿಸ್ಬೇಕು. ನಮ್ಮ ಅಪ್ಪ ಅಮ್ಮ ಸರಿ ಇದ್ದಾರೆ, ಹೌದು ನಾನೇ ತಪ್ಪು ಮಾಡಿದ್ದು, ನಮ್ಮ ಅಪ್ಪ ಅಮ್ಮ ನನ್ನನ್ನು ಸೇವ್ ಮಾಡ್ಬೋದಿತ್ತು ಆದರೆ ಮಾಡಲಿಲ್ಲ ಅನ್ನೋ ರೀತಿಲಿ ಇರಬೇಕು. ಯಾಕಂದರೆ ಅದು ಎಲ್ಲೋ ಒಂದು ರೀತಿಯಲ್ಲಿ ಅವರಿಗೆ ಮುಂದೆ ಒಳ್ಳೆ ಮಾಡುತ್ತೆ. ಅವ್ರು ತಪ್ಪು ಮಾಡಿದಾಗೆಲ್ಲ ನಾವು ಸಪೋರ್ಟ್ ಮಾಡಿದರೆ ಒಂದು ದಿನ ಅದು ನಮಗೆ ಎಲ್ಲೋ ಒಂದು ರೀತಿಯಲ್ಲಿ ನೋವು ಕೊಡುತ್ತೆ ಅಲ್ವಾ? ಅವರು ಒಂದು ತಪ್ಪಾದ ದಾರಿಯನ್ನು ಹಿಡಿಬೋದು ಅಲ್ವಾ? ಅದು ಒಟ್ಟಾರೆಯಾಗಿ ನಮ್ಮ ಮಕ್ಕಳಿಂದ ಏನಾದರೂ ತಪ್ಪು ಕೆಲಸ ಆದರೆ ಅದು ನಮಗೆ ಮೊದಲು ನೋವು ಕೊಡುತ್ತಲ್ವಾ? ಹಾಗಾಗಿ ನಾವು ಈಗಲೇ ಸಣ್ಣವರಿದ್ದಾಗಿಂದನೇ ಆ ಅರಿವನ್ನು ಮೂಡಿಸೋದ್ರ ಜೊತೆಗೆ ಯಾವುದು ಸರಿ, ಯಾವುದು ತಪ್ಪು, ಹಾಗೆ ಏನು ಕೆಲಸ ಮಾಡಬೇಕು, ಏನು ಕೆಲಸ ಮಾಡಬಾರ್ದು, ಹೇಗಿರಬೇಕು ಎಲ್ಲವನ್ನು ನಾವು ತಿಳಿಸ್ಕೊಡೋದು ನಮ್ಮದೇ ಜವಾಬ್ದಾರಿಯಾಗಿರುತ್ತೆ, ತಂದೆ ತಾಯಿದು. ಯಾಕಂದರೆ ಈ ಸಮಯದಲ್ಲಿ ಅವರಿಗೆ ಗುರು ನಾವೇ ಆಗಿರ್ತೀವಿ. ನಾವು ಕಲಿಸಿದ ಪಾಠಗಳು, ಸಂಸ್ಕಾರ, ರೀತಿ ನೀತಿಗಳು ಅವರನ್ನು ಒಂದಲ್ಲ ಒಂದು ರೀತಿಯಲ್ಲಿ ವಿಶ್ವಾಸದಿಂದ ಒಂದು ಆ ಸಂದರ್ಭವನ್ನು, ಪರಿಸ್ಥಿತಿನ ಎದುರಿಸುವಂತಹ ಒಂದು ತಾಳ್ಮೆ, ಸಂಯಮ, ಧೈರ್ಯ, ಆತ್ಮವಿಶ್ವಾಸವನ್ನು ಮೂಡಿಸೋದ್ರ ಜೊತೆಗೆ ಎಲ್ಲೋ ಒಂದು ರೀತಿಯಲ್ಲಿ ಅವರಿಗೆ ನೆನಪಾಗ್ತವೆ ಈ ಎಲ್ಲ ವಿಚಾರಗಳು. ಇದರಿಂದ ಅವರು ಅಂಥ ಸಂಕಷ್ಟಗಳಿಂದ ಹೊರಗೆ ಬರ್ತಾರೆ. ಹಾಗೆ ಅಂಥ ಒಂದು ಕೆಟ್ಟ ಕೆಲಸ ಮಾಡಬೇಕಾದ್ರೂ ಕೂಡ ಯೋಚಿಸ್ತಾರೆ, ಅವರು 10 ಸಾರಿ ಯೋಚಿಸ್ತಾರೆ. ಹಾಗೆ ಇದು ಮಾಡಬಾರ್ದು, ಇದು ಒಳ್ಳೆಯದಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಹಿಂದೆ ಸರಿತಾರೆ. ಆ ಒಂದು ಜವಾಬ್ದಾರಿ ನಮ್ಮದೇ ಆಗಿರುತ್ತೆ ಅದನ್ನು ಕಲಿಸೋದು. ನಮ್ಮ ಕಷ್ಟ, ದುಃಖ, ಸಮಸ್ಯೆಗಳನ್ನು ಮುಚ್ಚಿಟ್ಟು ಮಕ್ಕಳನ್ನು ಬೆಳೆಸಬೇಕು ಅಂತಲ್ಲ, ಅದರ ಅರಿವು ಅವರಿಗೂ ಇರಬೇಕು. ನಮ್ಮ ಅಪ್ಪ ಅಮ್ಮ ಎಂಥದ್ದೇ ಸಂದರ್ಭ ಬಂದರೂ ಕುಗ್ತಾ ಇಲ್ಲ, ಆತ್ಮವಿಶ್ವಾಸದಿಂದ ಮುಂದೆ ಹೋಗ್ತಾ ಇದ್ದಾರೆ, ನಮ್ಮನ್ನು ಓದಿಸ್ತಾ ಇದ್ದಾರೆ, ಸರಿಯಾದ ಸಮಯಕ್ಕೆ ನಿಮಗೆ ತಿಂಡಿ, ಅಡುಗೆ, ಊಟ ಎಲ್ಲ ಮಾಡಿಸ್ತಾ ಇದ್ದಾರೆ. ಹಾಗೆ ನಮ್ಮ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ, ಯಾವೆಲ್ಲ ರೀತಿಯಲ್ಲಿ ನಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ, ಪಾಠವನ್ನು ಕಲಿಸ್ತಾ ಇದ್ದಾರೆ, ಹಾಗೆ ಆಟವನ್ನು ಆಡಿಸ್ತಾರೆ, ಹಾಗೆ ಮಲಗಿಸ್ತಾರೆ, ಹೊತ್ತೊತ್ತಿಗೆ ನಮ್ಗೆ ಏನು ಬೇಕು ಎಲ್ಲ ಸೌಲಭ್ಯವನ್ನು ಮಾಡಿಕೊಡ್ತಾ ಇದ್ದಾರೆ. ಅದನ್ನು ಅವ್ರು ನೋಡಿ ಬೆಳಿಬೇಕು, ಅವರು ಅದನ್ನು ಮುಂದೆ ಮಾಡ್ತಾರೆ. ಹಾಗೆ ನಮ್ಮನ್ನು ನೆನಪು ಮಾಡ್ಕೊಳ್ತಾರೆ ಅವ್ರ ಮುಂದೆ. ನಾವು ಅವ್ರಿಗೆ ಎಲ್ಲೋ ಒಂದು ರೀತಿಯಲ್ಲಿ ಪ್ರೇರಣೆ ಆಗಿರ್ತೀವಿ. ಅವ್ರ ಮುಂದಿನ ಬದುಕಲ್ಲಿ ಏನಾದರೂ ಒಂದು ಕುಗ್ಗುವಂಥ ವಿಚಾರ ಬಂದಾಗ, ಇಲ್ಲ ನಂಬಿಕೆ ಕಳ್ಕೊಳ್ಳೋವಂಥ ವಿಚಾರ ಬಂದಾಗ, ಇಲ್ಲ ಕೆಟ್ಟ ದಾರಿ ಹಿಡಿಯುವಂಥ ವಿಚಾರ ಬಂದಾಗ ಅವರಿಗೆ ನಾವೇ ನೆನಪಾಗಬೇಕು. ಆ ರೀತಿ ಇರಬೇಕು ನಮ್ಮ ದಿನನಿತ್ಯದ ಜೀವನ ಶೈಲಿ. ಆಡಂಬರ ತೋರಿಸೋದಲ್ಲ, ಎಷ್ಟು ಇರಲಿ ಏನು ಇಲ್ಲದೆ ಇರಲಿ, ನಾವು ಅವ್ರನ್ನ ಹೇಗೆ ಬದುಕಬೇಕು ಅನ್ನೋದನ್ನು ಕಲಿಸ್ಬೇಕು. ದಿನಾ ಹಾಕ್ಕೊಳ್ಳೋ ಡ್ರೆಸ್ಸಿಗೆಲ್ಲ ಒಂದು ಜೊತೆ ಚಪ್ಪಲಿ ತಂದಿಟ್ರೆ ಅದೇ ಬೇಕು ಅನ್ಸುತ್ತೆ ಅವರಿಗೆ. ಅದು ತಪ್ಪಾಗತ್ತೆ ಎಲ್ಲೋ ಒಂದು ರೀತಿಲಿ. ಈಗೇನೋ ನಮ್ಮ ಹತ್ರ ಇದೆ, ನಾವು ಮಾಡ್ತೀವಿ, ಕಲಿಸಿದ್ದೀವಿ. ಆದರೆ ಒಂದಲ್ಲ ಒಂದು ರೀತಿಲಿ ಏನಾದರೂ ಒಂದು ಸರಿ ಜೀವನದಲ್ಲಿ ಏನೋ ಒಂದು ಸೋಲಾದಾಗ ಅವ್ರಿಗೆ ಅದು ಅಭ್ಯಾಸ ಆಗಿರುತ್ತೆ. ಒಂದೇ ಸರಿ ಅದನ್ನು ಒಪ್ಕೊಳ್ಳೋದು ಕಷ್ಟ ಆಗಿಬಿಡುತ್ತೆ. ಅವಾಗ ದುರ್ಬಲತೆಗೆ ಜಾರ್ತಾರೆ, ಕೂಗು ಹೋಗ್ಬಿಡ್ತಾರಲ್ವ. ಹಾಗಾಗಿ ಆತ್ಮವಿಶ್ವಾಸದಿಂದ ಬದುಕೋದನ್ನು ಹೇಳ್ಕೊಡ್ಬೇಕು ನಾವು ನಮ್ಮ ಮಕ್ಕಳಿಗೆ. ಏನಾಗುತ್ತೆ ಅಂದರೆ ಮುಂದೆ ಅವ್ರು ಎಲ್ಲೋ ಒಂದು ಕಾಲೇಜಿಗೆ ಹೋದಾಗ ಅಲ್ಲಿ ದಿನನಿತ್ಯ ಒಂದು ಚಪ್ಪಲಿ ಹಾಕ್ಕೊಳ್ಳೋರು, ದಿನನಿತ್ಯ ಡ್ರೆಸ್ ಹಾಕ್ಕೊಳ್ಳೋರು ಎದುರು ಆದರೂ ಕೂಡ ಆ ಮಕ್ಕಳಿಗೆ ಅನಿಸುತ್ತೆ, ಇಲ್ಲಪ್ಪ ನಮ್ಮಪ್ಪ ಅಮ್ಮ ಇದೇ ರೀತಿ ಬೆಳೆಸಿದ್ದಾರೆ, ಅವ್ರು ಬೆಳೆಸಿದ ರೀತಿಯೇ ಸರಿ ಇದೆ ಅನ್ನೋ ರೀತಿಯಲ್ಲಿ ಅವ್ರು ಒಪ್ಕೊಳ್ಬೇಕು. ನಮ್ಮ ಅಪ್ಪ ಅಮ್ಮ ಬೆಳೆಸಿದ್ದೇ ಸರಿ ಇದೆ, ಇವ್ರು ಮಾಡ್ತಾ ಇರೋದೇ ತಪ್ಪು, ಈ ರೀತಿಯೆಲ್ಲ ಆಡಂಬರದ ಜೀವನ ಮಾಡಬಾರ್ದು. ನಾವು ಇಲ್ಲಿ ಏನಕ್ಕೆ ಬಂದಿದ್ದೀವಿ, ಓದ್ಲಿಕ್ಕೆ ಬಂದಿದ್ದೀವಿ, ಯಾವ ರೀತಿ ಇರಬೇಕು, ಯಾವ ರೀತಿ ಓದಿ ಮುಗಿಸ್ಕೊಳ್ಬೇಕು, ಯಾವ ರೀತಿ ಹೋಗಬೇಕು, ಯಾವ ರೀತಿ ನಮ್ಮ ಜವಾಬ್ದಾರಿಗಳನ್ನ ನಿರ್ವಹಿಸಬೇಕು ಅನ್ನೋ ಜ್ಞಾನ ಅವ್ರಿಗೆ ನಾವು ಕೊಟ್ಟು ಬೆಳೆಸಬೇಕು. ಆ ರೀತಿ ಬೆಳೆಸಿದಾಗ ಮಕ್ಕಳಿಗೆ ಅದು ತುಂಬ ಹೆವಿ ಆಗೋದಿಲ್ಲ. ಎಲ್ಲೋ ಒಂದು ರೀತಿಯಲ್ಲಿ ಅವ್ರ ಜೀವನದಲ್ಲಿ ಮುಂದೆ
ಸಮಸ್ಯೆಗಳು ಎದುರಾದಾಗ ಅವರು ಸಮಸ್ಯೆಗಳು ಎದುರಾಗಲಿ ಅಂತಲ್ಲ, ಎದುರಾದಾಗ ಅವುಗಳನ್ನು ಫೇಸ್ ಮಾಡೋದನ್ನು ನಾವು ಕಲಿಸ್ಬೇಕಲ್ವಾ. ಯಾಕಂದರೆ ನಾವು ಮಧ್ಯಮ ವರ್ಗದ ಜನ ಅಲ್ವಾ. ಹೈಫೈ ಮಾಡೋರು ಮಾಡಲಿ, ಅದು ಅವ್ರ ಕರ್ಮ, ಅವ್ರ ಪುಣ್ಯ, ಅವ್ರು ಏನಾದರೂ ಮಾಡಲಿ. ಆದರೆ ನಾವು ಹೇಗೆ ಬದುಕಬೇಕು, ನಾವು ನಮ್ಮ ಉದ್ದೇಶವನ್ನು ಹೇಗೆ ತೆಗೆದುಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಮಾತ್ರ ನಾವು ಯೋಚಿಸಬೇಕು. ಬೇರೆಯವರ ಜೀವನವನ್ನು ಯಾವುದೇ ಕಾರಣಕ್ಕೂ ಅನುಕರಣೆ ಮಾಡಲಿಕ್ಕೆ ಹೋಗಬಾರ್ದು. ಈಗ ನೋಡಿ, ದೇಹಕ್ಕೆ ಎಷ್ಟೊಂದು ಶಕ್ತಿ ಕೊಟ್ಟಿದ್ದಾನೆ ಭಗವಂತ ಅಂದರೆ, ಮುಂದೆ ಏನಾದರೂ ಒಂದು ಶೀತ ಆಗ್ಬೋದು, ಜ್ವರ ಬಂದಾಗ ಅದು ತನ್ನನ್ನೇ ತಾನು ಹೀಲ್ ಮಾಡ್ಕೊಳ್ಳೋಂಥ ಒಂದು ಗುಣವನ್ನು ಹೊಂದಿರುತ್ತೆ. ಅದೇ ರೀತಿ ನಾವು ನಮ್ಮ ಮಕ್ಕಳನ್ನು ಬೆಳೆಸಬೇಕು. ಬಿದ್ದಾಗ ಎದ್ದು ನಿಲ್ಲೋವಂಥದ್ದು, ಕಷ್ಟ ಬಂದಾಗ ಅವುಗಳನ್ನು ಫೇಸ್ ಮಾಡುವಂಥದ್ದು, ಏನೋ ಜೀವನದಲ್ಲಿ ಸೋಲಾದಾಗ ಅವುಗಳನ್ನು ಹೇಗೆ ನಾವು ಗೆಲುವಿನ ರೂಪದಲ್ಲಿ ಬದಲಾಯಿಸ್ಕೊಳ್ಬೇಕು. ಕೆಲವೊಂದು ಸರಿ ತಪ್ಪಾದಾಗ ಕೂಗಬಾರ್ದು, ಅದಕ್ಕೊಂದು ಕ್ಷಮೆ ಕೊಟ್ಟು ಆ ತಪ್ಪನ್ನೇ ಒಂದು ಪಾಠ ಅಂತೇಳಿ ಅಂದ್ಕೊಂಡು ಮುಂದೆ ಹೋಗಬೇಕು ಅನ್ನೋ ರೀತಿಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳೋ ರೀತಿಲಿ ನಮ್ಮ ಮಕ್ಕಳಿಗೆ ಒಂದು ಫೌಂಡೇಶನ್ ಹಾಕ್ಕೊಟ್ಟು ಹೋಗಬೇಕು. ಅದು ಖಂಡಿತವಾಗಿಯೂ ಅವರು ಎಷ್ಟೇ ಎತ್ತರಕ್ಕೆ ಹೋದರೂ ಆ ಫೌಂಡೇಶನ್ ಮೇಲೆ ಅವರು ಸುರಕ್ಷಿತವಾಗಿರ್ತಾರೆ. ಹಿಂದೆ ನಮ್ಮ ಪೂರ್ವಜರ ಹತ್ರನೂ ಕೂಡ ತುಂಬ ಆಸ್ತಿ ಇತ್ತು, ಒಡವೆ ಇತ್ತು. ಅವ್ರು ಯಾವತ್ತಿಗೂ ಕೂಡ ಸರಳತೆ, ಸಂಸ್ಕಾರ, ರೀತಿ, ನಡೆ, ನುಡಿಗಳನ್ನು ಬಿಟ್ಟು ಬದುಕಿಲ್ಲ ಅಲ್ವಾ. ನಾವ್ಯಾಕೆ ಈಗ ಇನ್ನೊಬ್ಬರನ್ನ ಅನುಕರಣೆ ಮಾಡಿ ಆ ಪದ್ಧತಿಯನ್ನು ಮುರಿಬೇಕು? ಸ್ವಲ್ಪ ಯೋಚನೆ ಮಾಡಬೇಕಾಗಿರೋದು ಅಲ್ವಾ. ಸರಳತೆ ಇದೆಯಲ್ಲ, ಅದು ಯಾವಾಗಲೂ ಕೂಡ ಭಗವಂತನನ್ನು ನೆನಪು ಮಾಡ್ಕೊಳ್ಳೋ ಹಾಗೆ ಮಾಡತ್ತಂತೆ. ಅದೇ ಅಹಂಕಾರ, ನಾನೇ ಎಲ್ಲ ಮಾಡಿದೆ ಗಳಿಸ್ದೆ ಅನ್ನೋ ಒಂದು ಐಷಾರಾಮಿ ಜೀವನ ಏನು ಮಾಡುತ್ತೆ ಅಂದರೆ, ಕೆಲವೊಂದು ಸಾರಿ ನಶ್ವರದ ಜೀವನದ ಕಡೆ ಒಯ್ಯತ್ತಂತೆ. ಎಲ್ಲ ಇದ್ರೂ ಕೂಡ ಆ ಜೀವನದಲ್ಲಿ ಏನೂ ಇರೋದಿಲ್ಲ. ನಾನೊಂದು ಪುಸ್ತಕದಲ್ಲಿ ಓದಿದ್ದೆ, ತುಂಬ ಚೆನ್ನಾಗಿ ಅನಿಸ್ತು ನನಗೆ ಈ ಸಾಲುಗಳು. ಹಾಗೆ ಅಲ್ವಾ, ಒಂದೊಂದ್ಸರಿ ತುಂಬ ಹಣ ಬಂದಾಗ, ತುಂಬ ದೊಡ್ಡ ಮನೆ ಕಟ್ಕೊಂಡಾಗ ಎಲ್ಲರೂ ದೂರ ದೂರ ಅಂತೇಳಿ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಹಾಗೆ ಎಲ್ಲರೂ ಜೊತೆ ಕೂತ್ಕೊಂಡು ಊಟ ಮಾಡೋದು, ಮಾತಾಡೋದು, ನಗೋದು ಎಲ್ಲವನ್ನು ಮರ್ತು ಬಿಡ್ತೀವಿ. ಅದೇ ಬಡತನ ಇದ್ದಾಗ ಇರೋದ್ರಲ್ಲೇ ಹಂಚ್ಕೊಂಡು ಊಟ ಮಾಡ್ತಾ, ಇರೋದ್ರಲ್ಲೇ ಅಡುಗೆ ಮಾಡಿಕೊಂಡು ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ನಗ್ತಾ ಯಾವ ರೀತಿ ಎಲ್ಲ ಜೀವನ ಹೊಂದಾಣಿಕೆ ಹೆಚ್ಚಿರುತ್ತಲ್ವ. ಇವೆಲ್ಲ ನಮಗೂ ನಿಮಗೂ ಗೊತ್ತಿದ್ದಾವೆ. ಆದರೂ ಕೂಡ ಎಲ್ಲೋ ಒಂದು ರೀತಿಲಿ ಇವೆಲ್ಲವನ್ನು ಮರೆಮಾಚಿ ಕೆಲವೊಂದು ಸಾರಿ ಬೇರೆಯವರ ಜೀವನವನ್ನು ನೋಡಿ ನಾವೆಲ್ಲೋ ನಮ್ಮನ್ನು ಹೋಲಿಕೆ ಮಾಡಿಕೊಂಡು ನಮ್ಮ ಈಗಿನ ಜೀವನವನ್ನು ತೆಗೆದುಕೊಳ್ತಾ ಇದ್ದೀವಿ. ಇಲ್ಲ ಇಷ್ಟೇ ನನ್ನ ಜೀವನ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀವಿ. ಖಂಡಿತ ಹಾಗೆ ಅಂದ್ಕೊಳ್ಬಾರ್ದು. ನಮ್ಮ ಜೀವನ ತುಂಬ ತೃಪ್ತಿಕರವಾದ ಜೀವನ. ನಾವು ಬೇರೆಯವರನ್ನು ಅಂದರೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಹಾಗೆ ಕಾಣಿಸುತ್ತಷ್ಟೇ. ಹತ್ತಿರ ಹೋದಾಗೆ ಅದರಲ್ಲಿ ಏರಿಳಿತ, ಕಲ್ಲು, ಗುಡ್ಡ, ಕಾಡು, ಮೃಗ, ಹಾವು ಈ ರೀತಿ ಜೀವಿಗಳ ಪರಿಚಯ ಆಗೋದು ಅಲ್ವಾ. ಹಾಗಾಗಿ ನಮಗೇನು ಸಿಕ್ಕಿದೆಯಲ್ಲ ಆ ಜೀವನ ತುಂಬ ಚೆನ್ನಾಗಿದೆ. ಅದನ್ನು ನಾವು ಸ್ವಲ್ಪ ತಾಳ್ಮೆಯಿಂದ, ಸಂಯಮದಿಂದ ಸಮಯ ಕೊಟ್ಟು ಸರಿಪಡಿಸ್ಕೊಳ್ಳೇಬೇಕು. ಸಮರ್ಪಣೆ ಇರಬೇಕು, ಸ್ವಲ್ಪ ಮೌನವೂ ಇರಬೇಕು, ಹೆಚ್ಚು ಮಾತಾಡೋದು ಬೇಡ. ಹಾಗೆ ಕೆಲವೊಂದು ಸರಿ ಪರಿಸ್ಥಿತಿ ಬದಲಾಯಿಸೋಕ್ಕೆ ಸಾಧ್ಯನೇ ಇಲ್ಲ ಅಂದರೆ ಕೆಲವು ತೀರ್ಮಾನಗಳನ್ನು ತಗೊಳ್ಬೇಕು. ಒಳ್ಳೆಯ ಉದ್ದೇಶ ನಮ್ಮ ಜೊತೆಗಿದೆ ಅಂದರೆ ಭಗವಂತ ನಮ್ಮ ಜೊತೆಗಿದ್ದ ಹಾಗೆ. ಖಂಡಿತ ಆವಾಗ ಯಾರು ಏನು ಅಂದ್ಕೊಳ್ತಾ ಇದ್ದಾರೆ ಅನ್ನುವ ವಿಚಾರದ ಕಡೆ ಗಮನ ಕೊಡಬಾರ್ದು. ಗಮನ ಕೊಟ್ವಿ ಅಂದರೆ ನಾವು ಅಲ್ಲೇ ನಿಂತು ಬಿಡ್ತೀವಿ, ಸ್ಟ್ರಕ್ ಆಗಿಬಿಡ್ತೀವಿ, ಮುಂದೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ, ಕುಗ್ಗಿ ಹೋಗಿಬಿಡ್ತೀವಿ. ಅವರ ಮಾತಿನ ಗುಂಗಲ್ಲೇ ನಾವು ನಮ್ಮನ್ನು ಕಳ್ಕೊಂಡ್ಬಿಡ್ತೀವಿ. ನಮ್ಮ ಜೀವನವೇ ವ್ಯರ್ಥ ಆಗಿ ಹೋಗ್ಬಿಡುತ್ತೆ. ಹಾಗಾಗಿ ಮುಂದೆ ಹೋಗೋಣ ಎಲ್ಲರೂ ಸರಳವಾದ ಸುಂದರವಾದ ಜೀವನ ಶೈಲಿಯನ್ನು ಅನುಸರಿಸಿ ಸ್ನೇಹಿತರೆ. ಹಾಗಾಗಿ ಆದಷ್ಟು ಮನೆಯಲ್ಲೇ ಅಡುಗೆ ಮಾಡ್ಕೊಳ್ಳಿ, ಮಕ್ಕಳನ್ನು ನಿಮ್ಮ ಎದುರು ಬದುರೇ ಇಟ್ಕೊಳ್ಳಿ. ಹಾಗೆ ಅವರಿಗೆ ಆಗಾಗ ಒಂದು ಏನಾದರೂ ಒಂದು ಪಾಠವನ್ನು ಕಲಿಸುವ ರೀತಿಲಿ ನೋಡ್ಕೊಳ್ಳಿ. ನೀವು ಮಕ್ಕಳು ಆಗಾಗ ಹೊರಗೆ ಹೋಗಿ, ಆದರೆ ಎಂಥ ಜಾಗದ ಆಯ್ಕೆ ಮಾಡ್ಕೊಳ್ಬೇಕು ಅಂತೇಳಿ ಸ್ವಲ್ಪ ಯೋಚಿಸಿ ಮಕ್ಕಳನ್ನ ಕರ್ಕೊಂಡು ಹೋಗಿ. ತುಂಬ ಒಳಿತಾಗತ್ತೆ. ಜೀವನದಲ್ಲಿ ಸುಖವಾಗಿರೋಕ್ಕೆ ಹಣ ಸಂಪಾದನೆ ಮಾಡಬೇಕು, ನಿಜ, ಅನಿವಾರ್ಯ ಕೂಡ. ಹಾಗಂತ ಅದು ಯಾವ ರೀತಿ ಅಂದರೆ ನಮ್ಮ ನೆಮ್ಮದಿನೇ ಕಿತ್ಕೊಳ್ಳೋ ಹಾಗಾಗಿರಬಾರ್ದು, ನಮ್ಮ ಜೀವನವನ್ನೇ ಕಿತ್ಕೊಳ್ಳೋ ಹಾಗಿರಬಾರ್ದು ಆ ಹಣ. ಹಾಗಾಗಿ ಎಲ್ಲವೂ ಇತಿಮಿತಿ ಇದ್ರೇ ಜೀವನ ಚೆನ್ನಾಗಿರುತ್ತೆ ಅಲ್ವಾ. ಅದಕ್ಕೆ ಹಿಂದೆ ಗಾದೆ ಮಾಡಿರೋದು, ಅಮೃತ ಅತಿಯಾದರೆ ವಿಷ ಆಗತ್ತೆ ಅಂತ. ಅಂದರೆ ಅತಿಯಾದರೆ ಅಮೃತನೂ ವಿಷ ಅಂತ ಹೇಳಿ. ಸ್ನೇಹಿತರೆ, ಅಡುಗೆ ಮಾಡ್ತಾ ಹಾಗೆ ನುಗ್ಗೆ ಸೊಪ್ಪಿನ ಟೀ ತೋರಿಸಿದ್ದೀನಿ. ಹಾಗೆ ಒಂದು ಅವರೆಕಾಳು, ಮೆಂತ್ಯ ಸೊಪ್ಪು, ಸ್ವಲ್ಪ ತೊಗರಿಬೇಳೆ, ಹೆಸರುಬೇಳೆ ಹಾಕಿ ಒಂದು ಸಾಂಬಾರು ಮಾಡಿದೆ ಮಧ್ಯಾಹ್ನಕ್ಕೆ. ಹಾಗೆ ಬಟ್ಟೆ ತೊಳೆದೆ, ಮಕ್ಕಳನ್ನು ಒಂದು ಸ್ವಲ್ಪ ಹೋಮ್ವರ್ಕ್ ಮಾಡಿಸಿದೆ, ಎಣ್ಣೆ ಹಚ್ಚಿಸಿದೆ, ಗಿಡಗಳಿಗೆ ಸ್ವಲ್ಪ ನೀರು ಹಾಕಿದೆ. ಬೆಳಗ್ಗೆ ಸ್ನಾನ ಮಾಡಿಕೊಂಡು ಪೂಜೆ ಮುಗಿಸ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ. ಸಂಜೆ ದೇವ್ರ ದೀಪವನ್ನು ಮಗಳೇ ಹಚ್ತಾಳೆ. ನನಗೆ ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಮನೆ ಕೆಲಸ ಮಾಡೋದು ಅಂದರೆ ತುಂಬ ಇಷ್ಟ. ನಾನು ಮಾಡ್ತೀನಿ, ಅದನ್ನು ತುಂಬ ಪ್ರೀತಿಯಿಂದ ಮಾಡ್ತೀನಿ. ನನಗೆ ಅದು ಇಷ್ಟ. ಹಾಗಾಗಿ ನನಗೆ ಯಾವಾಗಲೂ ಅದ್ರ ಬಗ್ಗೆ ಬೇಜಾರಿಲ್ಲ. ಕೆಲವೊಂದು ಸಾರಿ ಎಲ್ಲೋ ಒಂದು ರೀತಿಲಿ ಕೂಗಾಡ್ತೀನಿ, ಎಲ್ಲ ಕೆಲಸ ನಾನೇ ಮಾಡಬೇಕಾ ಅಂತೇಳಿ. ಆಗ ಮತ್ತೆ ನಾನೇ ಅಂದ್ಕೊಳ್ತೀನಿ, ಈ ಮನೆಗೆ ರಾಣಿನೂ ನಾನೇ, ಕೆಲಸದವಳು ನಾನೇ, ಆಳಾಗಿ ದುಡಿ ಅರಸನಾಗಿ ಬಾಳು ಅನ್ನೋ ಮಾತನ್ನು ನೆನಪು ಮಾಡಿಕೊಂಡು ಮೌನವಾಗಿ ಇದ್ಬಿಡ್ತೀನಿ. ಈ ಎಲ್ಲ ಕೆಲಸ ಮಾಡಿ ದೇಹ ಮನಸ್ಸು ಎರಡೂ ಕೂಡ ದಣ್ದಿರುತ್ತೆ. ಹಾಗಾಗಿ ಯಾವ ಚಿಂತೆನೂ ಕಾಡೋದಿಲ್ಲ, ಯಾವ ರೀತಿ ನಿದ್ರೆ ಬರಲಿಕ್ಕೋಸ್ಕರ ಮಾತ್ರನೂ ನುಂಗೋದು ಬೇಡ, ಆರಾಮಾಗಿ ಮಲಗಿಬಿಡ್ತೀನಿ. ಹಾಗೆ ಮತ್ತೆ ಮರುದಿನ ಒಂದು ಹೊಸ ಉದ್ದೇಶ, ಹೊಸ ಕನಸಿನೊಂದಿಗೆ, ಹೊಸ ವಿಚಾರದೊಂದಿಗೆ ಬೆಳಗ್ಗೆನೇ ಎದ್ದು ಶುರು ಮಾಡ್ತೀನಿ. ಈ ರೀತಿ ನನ್ನ ದಿನನಿತ್ಯದ ದಿನಚರಿಯಾಗಿರುತ್ತೆ. ನೀವು ಅಷ್ಟೇ ಮುಂದಿನ ಭವಿಷ್ಯದ ಬಗ್ಗೆ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಎಷ್ಟಾಗುತ್ತೆ ಅಷ್ಟು
ಕೆಲಸ ನೆಮ್ಮದಿಯಾಗಿ ಮಾಡಿ, ಸ್ವಲ್ಪ ಉಳಿಸಿ, ಅದ್ರ ಜೊತೆ ಸ್ವಲ್ಪ ಖರ್ಚು ಮಾಡಿ, ಸ್ವಲ್ಪ ದಾನ ಧರ್ಮನೂ ಮಾಡಿ, ಇವೆಲ್ಲವೂ ಕೂಡ ಎಲ್ಲೋ ಒಂದು ರೀತಿಯಲ್ಲಿ ನಾವು ಪಾಸಿಟಿವ್ ಆಗಿರಲಿಕ್ಕೆ ಸಹಾಯ ಮಾಡ್ತೇವೆ. ಹಾಗೆ ಗುರುವಿನ ಸ್ಮರಣೆ, ಭಗವಂತನ ಸ್ಮರಣೆಯೊಂದಿಗೆ ನಿಮ್ಮ ದಿನ ಶುರುವಾಗಲಿ. ಆ ದಿನ ತುಂಬ ಚೆನ್ನಾಗಿರುತ್ತೆ. ಮುಂದಿನ ಭವಿಷ್ಯದ ಕುರಿತು ನಾವು ಯೋಚಿಸಬೇಕಾಗಿಲ್ಲ. ಇವತ್ತಿನ ಕರ್ಮ ಮುಂದಿನ ಭವಿಷ್ಯವನ್ನು ರೂಪಿಸಿಕೊಡ್ತವೆ. ಈಗ ನಾವು ನೀವು ಮಾಡ್ತಾ ಇರೋ ಕೆಲಸನೇ ಅಷ್ಟೇ ಅಲ್ವಾ, ಅಡುಗೆ ಮಾಡೋದು, ಮನೆ ಸಂಭಾಳಿಸೋದಾಗಿರ್ಬೋದು, ಅದ್ರ ಮಧ್ಯೆನೇ ನಮಗೆ ನಾವು ಒಂದು ಸ್ವಲ್ಪ ಸಮಯ ಕೊಟ್ಕೊಳ್ಳೋದು, ಒಂದು ಸ್ವಲ್ಪ ಪುಸ್ತಕ ಓದೋದು, ಪೂಜೆ ವ್ರತ, ಮನೆಗೆ ಒಳ್ಳೆಯದಾಗಲಿ, ಕುಟುಂಬಕ್ಕೆ ಒಳ್ಳೆಯದಾಗಲಿ, ಮನೇಲೊಂದು ಸಕಾರಾತ್ಮಕ ಎನರ್ಜಿ ಇರುವ ಹಾಗೆ, ಶಾಂತಿ ಇರುವ ಹಾಗೆ ನೋಡ್ಕೊಳ್ಳೋದಾಗಿರ್ಬೋದು, ಮಕ್ಕಳ ಜವಾಬ್ದಾರಿ ಆಗಿರ್ಬೋದು, ಇವು ಯಾವುದಕ್ಕೂ ಕೂಡ ಯಾರಿಂದನೂ ಒಂದು ಪ್ರಶಂಸೆ ಸಿಗೋದಿಲ್ಲ, ಲೈಕ್ ಕೂಡ ಯಾರು ನಮಗೆ ಮಾಡೋದಿಲ್ಲ. ಹಾಗಾಗಿ ನಂಬಿಕೆ ಕಳ್ಕೊಳ್ಬೇಡಿ. ನೀವು ಎಷ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಿದಿರಲ್ಲ, ಅದಕ್ಕೆ ಒಂದಲ್ಲ ಒಂದು ರೀತಿ ಫಲ ಸಿಕ್ಕೇ ಸಿಗುತ್ತೆ. ಬೀಜ ಬಿತ್ತಿದ ತಕ್ಷಣ ಫಲ ಸಿಗೋದಿಲ್ಲ. ಅದು ಮಣ್ಣಿನಲ್ಲಿ ಮೊಳಿಬೇಕು, ನಂತರ ಅಲ್ಲೊಂದು ಸಂಘರ್ಷ ಮಾಡಬೇಕು, ನಂತರ ಹೊರಗೆ ಬರಬೇಕು, ನಂತರ ಬೆಳಿಬೇಕು. ಈ ಒಂದು ಗಾಳಿ ಬೆಳಕು, ಜನರ ಒಂದು ತುಳಿತ, ಈ ಸಂಘರ್ಷಗಳಲ್ಲಿ ಅದು ಗೆದ್ದು ನಿಂತಾಗಲೇ ಅದು ಮರವಾಗಿ ಫಲ ಕೊಡೋದಲ್ವಾ. ಆ ಹಂತದಲ್ಲಿ ನಾವು ಕೆಲಸ ಮಾಡಬೇಕು. ಕರ್ಮ ನಮ್ಮದು, ಫಲ ಭಗವಂತನದು. ನಮಸ್ತೆ ಸ್ನೇಹಿತರೆ.